ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಮುಂಚೆ ನನಗೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಖ್ಯಾತಿ ಮನೆಗೆ ಅಡುಗೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಪಟ ಆರ್ಸೋಕ್ಕೆ ಅಡುಗೆ ಮಾಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅವರು. ಅದಕ್ಕೋಸ್ಕರ ವಜ್ರದ ವ್ಯಾಪಾರಿಗಳು ಅವರು ಅಂದ್ಕೊಂಡು ಅವ್ರ ಮನೆಗೆ ಅಡುಗೆ ಕ್ಯಾಟ್ರಿನ್ ಮಾಡಿಕೊಡ್ತೀವಿ ಅಂತ ಅಲ್ಲಿಗೆ ಹೋಗಿರೋದು. ದೇವಿಗೆ ಪ್ರಸಾದ ಎಲ್ಲ ಮಾಡ್ತೀವಿ ಅಂತೇಳ್ಬಿಟ್ಟು ಅವ್ರ ಮನೆಗಳಲ್ಲಿ ಗಾಳಿಪಟ ಆಡ್ಸೋಕ್ಕೂ ಆಳು, ಮತ್ತು ಪ್ರಸಾದ ಮಾಡೋಕ್ಕೂ ಆಳು, ಪ್ರತಿಯೊಂದಕ್ಕೂ ಅವ್ರ ಮನೇಲಿ ಆಳುಗಳೇ. ಹಾಗಾಗಿ ತುಂಬ ಶ್ರೀಮಂತರು ಅಂದರೆ ತುಂಬ ಶ್ರೀಮಂತರು. ಅವರು ವಿಶೇಷವಾಗಿ ಗಾಳಿಪಟ, ಹುಲಿ ಮುಖದ್ದು ಗಾಳಿಪಟನ ಅಂದರೆ ವಜ್ರದ ಕಲ್ಲುಗಳೆಲ್ಲ ಅದರಲ್ಲಿ ಅಳವಡಿಸಿ ಆ ರೀತಿ ಹಗುರವಾಗಿರೋ ಅಂಥದ್ದು, ತುಂಬ ತೂಕ ಅಲ್ಲ, ಹಗುರವಾಗಿರೋ ಅಂಥ ಗಾಳಿಪಟನ ಬಿಡಬೇಕಲ್ಲಿ. ಅದಕ್ಕೋಸ್ಕರ ಅವರು ತುಂಬ ಗ್ರ್ಯಾಂಡಾಗಿ ಓಪನಿಂಗ್ ಇಟ್ಟಿದ್ದಾರೆ. ಆದರೆ ಅಲ್ಲಿ ಫಸ್ಟು ಖ್ಯಾತಿ ಗಂಡನೇ ಗಾಳಿಪಟ ಹಾರಿಸೋದು. ಗಾಳಿಪಟ ಎತ್ತರೆ ಖ್ಯಾತಿ ಗಂಡನೇ ಗಾಳಿಪಟನ ಹಾರಿಸೋದು. ಪ್ರತಿ ವರ್ಷ ಅವ್ರದ್ದು ಆ ಥರ ವಾಡಿಕೆಯಂತೆ. ಈ ಕಡೆ ಮಗು ಒಂದು ಅಳ್ತಾ ಬರುತ್ತೆ, ನನಗೆ ಗಾಳಿಪಟ ಆಡ್ಸೋಕ್ಕಾಗಲ್ಲ, ನನಗೆ ಗಾಳಿಪಟ ಆರಿಸ್ಬೇಕು ನಾನು, ಆದರೆ ಆಗಲ್ಲ ಅಂಥೇಳಿ. ಅನುಪಮ ಅಡುಗೆ ಎಲ್ಲ ಆಗೋಗಿರುತ್ತೆ. ಇವರು ಫ್ರೀಯಾಗಿರ್ತಾರಲ್ಲ, ಆವಾಗ ಸರಿಯಪ್ಪ ನಾನು ಆರಿಸ್ತೀನಿ ಗಾಳಿಪಟನ, ನೀನೇನು ಬೇಜಾರು ಮಾಡ್ಕೋಬೇಡ, ನಾನು ಆರಿಸ್ತೀನಿ ಬಿಡು ಅಂಥೇಳಿ ಅನುಪಮ ಒಪ್ಕೊತಾಳೆ. ಆವಾಗ ಸರಿ ಬಾ ಪುಟ್ಟ ನಾನು ಆರಿಸ್ತೀನಿ ಅಂತೇಳಿ ಅವಳು ಇಸ್ಕೊಂಡು ಗಾಳಿಪಟನ ಆರ್ಸೋಕ್ಕೆ ಅಂತ ರೆಡಿ ಆಗ್ತಾಳೆ. ಈ ಕಡೆ ಖ್ಯಾತಿ ಗಂಡನೂ ಕೂಡ ಗಾಳಿಪಟನ ಆರ್ಸೋಕ್ಕೆ ರೆಡಿಯಾಗಿರ್ತಾನೆ. ಗಾಳಿಪಟನ ಬಿಡ್ತಾರೆ. ಆಮೇಲೆ ಎಲ್ಲ ಚಪ್ಪಾಳೆ ತಟ್ತಾರೆ, ಗ್ರ್ಯಾಂಡ್ ಓಪನಿಂಗ್ ಮಾಡ್ತಾರೆ. ಈ ರೀತಿ ಅವ್ರ ಮನೆಗಳಲ್ಲಿ ಅಂದರೆ ಅಷ್ಟು ದೊಡ್ಡ ಲೇವಾದೇವಿಯವರು ಇವರು. ತುಂಬಾ ಇಡೀ ಪ್ರಪಂಚಕ್ಕೆ ಒಂದನೇ ಹೊಕ್ಕಳು ಅಂತ ಹೇಳ್ಬೋದು. ಆ ರೀತಿ ಮೈ ಮೇಲೆ ಬೇಜಾನು ವಜ್ರಗಳು ಹಾಕ್ಕೊಂಡಿದ್ದಾರೆ ಅವರು. ಆ ರೀತಿ ಇರೋರು. ಇವರಿಗೆ ಕ್ಯಾಟ್ರಿನ್ ಸಿಕ್ಕಿತ್ತು ಅದರಲ್ಲಿ. ಅಂದರೆ ಖ್ಯಾತಿನೇ ಖುದ್ದಾಗಿ ಹೋಗಿ ಇಂತಿಂಥ ಮೆನು ಬೇಕು ಅಂತೆಲ್ಲ ಹೇಳಿ ಮಾಡಿಸಿರುವಂಥದ್ದು. ಆದರೆ ಎಲ್ಲ ಮಾಡಿಸಿದ್ರೂ ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ಜಗಳ ತೆಗೆದು ಅವ್ರನ್ನ ಕಳಿಸೋವಂಥದ್ದು. ಈ ಹುಲಿ ಮುಖದ ಗಾಳಿಪಟನ ಆರಿಸ್ತಾ ಇರ್ತಾನೆ ಖ್ಯಾತಿ ಗಂಡ. ಆವಾಗ ಆ ಕಡೆಯಿಂದ ಯಾರು ಆರಿಸ್ತಿದ್ದಾರೆ ಅಂತ ಗೊತ್ತಾಗಿಲ್ಲ, ಆದರೆ ಊರು ಆಚೆ ಅಂದ್ಕೊಳ್ಳಿ. ಈಗ ಇವ್ರದ್ದು ದೊಡ್ಡ ಕಾಂಪೌಂಡ್ ಇರುತ್ತೆ ಸುತ್ತೆಲ್ಲ. ಅದ್ರ ಪಕ್ಕದಲ್ಲಿ ಊರಾಚೆ ಇವಳು ಇರ್ತಾಳೆ ಅನುಪಮ. ಅಲ್ಲಿಂದ ಪಟನ ಆರಿಸ್ತಾಳೆ. ಆರಿಸಿದಾಗ ಅದೇನಾಗ್ಬಿಡುತ್ತೆ, ಆರಿಸುವಾಗ ಬಂದು ಇದ್ರ ಮೇಲೆ ಬಿದ್ದುಬಿಡುತ್ತೆ, ಅಲ್ಲಿ ಕಟ್ಟಾಗಿ. ತುಂಬ ಹೊತ್ತು ಆರಿಸ್ತಾರೆ. ಆ ಕಡೆ ಖ್ಯಾತಿ ಗಂಡ, ಈ ಕಡೆ ಅನುಪಮ. ಆರಿಸಿ 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 ಸ್ವಲ್ಪ ತಪ್ಪಿಸ್ಕೊಂಡು ಹೋಗುತ್ತೆ, ಪುನಃ ಬರುತ್ತೆ, ತಪ್ಪಿಸ್ಕೊಂಡು ಹೋಗುತ್ತೆ, ಪುನಃ ಬರುತ್ತೆ. ಹೀಗೆ ಹೋಗಿ ಬಂದು ಲಾಸ್ಟಲ್ಲಿ ಅನುಪಮ ಖ್ಯಾತಿ ಗಂಡನ್ನು ಹೊಡೆದಾಕ್ಬಿಡ್ತಾಳೆ ಆ ಗಾಳಿಪಟನ. ಅದು ಕೋಪ ತರಿಸ್ಬಿಡುತ್ತೆ. ಕೋಪ ತರಿಸಿದ್ದು ಎಲ್ಲ ಮುಂಕಾಗ್ಬಿಡ್ತಾರೆ, ಬೇಜಾರಾಗುತ್ತೆ. ಅದಾದಮೇಲೆ ಅನುಪಮ ಅಡುಗೆಯವರೆಲ್ಲ ಅಲ್ಲಿ ಚಪ್ಪಾಳೆ ತಟ್ಟಿ ಖುಷಿ ಪಡ್ತಾ ಇರ್ತಾರೆ, ಗೆದ್ವಿ ನಾವು ಅಂತ. ಖ್ಯಾತಿಗೂ ಕೂಡ ಖುಷಿ ಇರುತ್ತೆ. ಗಾಳಿಪಟ ಆರಿಸ್ತಾ ಇರುವಾಗ ಖುಷಿ. ಗಾಳಿಪಟ ಕಟ್ಟಾದಾಗಂತೂ ಎಲ್ರಿಗೂ ಬೇಜಾರಾಗುತ್ತೆ. ಆಬ್ವಿಯಸ್ಲಿ ಖ್ಯಾತಿಗೂ ಬೇಜಾರಾಗುತ್ತೆ. ಇಲ್ಲಿ ರಾಯಿ ಪ್ರೇಮ್ ಫೋನ್ ಮಾಡ್ತಾನೆ ರೆಡಿ ಮಾಡಿಸ್ಕೊಂಡು. ಪ್ರೇಮು ಅಂದರೆ ಮೊಬೈಲ್ ಹಾಳಾಗೋಗಿರುತ್ತೆ, ಅಕ್ಕಿ ಒಳಗಿಟ್ಟು ಅದನ್ನು ಸರಿ ಮಾಡ್ಕೊಂಡಾದಮೇಲೆ ಮಾರನೇ ದಿನ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಆಮೇಲೆ ಸಿಮ್ಮೆಲ್ಲ ತೆಗಿಯೋಕ್ಕಾದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಅವನು ತೆಗಿಯೋದಲ್ಲ ಅನಿಸುತ್ತೆ, ಹಾಗೆ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿರ್ತಾನೆ. ಈ ಕಡೆ ರೆಡಿಯಾಗಿದ್ಕೊಂಡು ರಾಯಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ ರಾಯಿಗೆ ಹೋಗುತ್ತೆ, ಎಷ್ಟು ಸಲಿಗೆ ಕಾಲ್ ಮಾಡಿದೆ ನಾನು, ನೀನು ಎತ್ತಲೇ ಇಲ್ವಲ್ಲೋ ಪ್ರೇಮ್ ಅಂತ ಹೇಳ್ತಾಳೆ. ಆವಾಗ ಹಿಂಗಾಯ್ತು, ಅದಿರಲಿ ಬಿಡು, ಈಗ ಏನು ಮಾಡ್ತಾಯಿದ್ದೀರಾ ಅಂದರೆ, ಹಿಂಗೆ ಖ್ಯಾತಿ ಅವ್ರ ಮನೆಗೆ ಬಂದಿದ್ದೀವಿ, ಈ ರೀತಿ ವಜ್ರದ ವ್ಯಾಪಾರಿಗಳು ಅವ್ರ ಮನೇಲಿ ಕ್ಯಾಟ್ರಿನ್ ಕೆಲಸ ಹೀಗೆ ಅಂತೆಲ್ಲ ಹೇಳ್ತಾನೆ. ಹೌದಾ ಅಂತೇಳ್ಬಿಟ್ಟು ಆಯಿತು ಕೆಲಸ ಎಲ್ಲ. ಇವನು ಮಗ ಮಾಡಿರೋ ಅವಂತಿಕೆ ಅಲ್ಲಿ ರಾತ್ರಿ ಇವಳು
ಅದಕ್ಕೆ ಸರಿಯಾಗಿ ಊಟ ಮಾಡಿರಲ್ಲ, ಬರೀ ಯೋಚನೆ ಮಾಡೋದೇ ಆಗುತ್ತೆ ಅಂತ ಎಲ್ಲ ಹೇಳ್ತಾಳೆ. ಆವಾಗ ಹೌದಾ ಅಂತೇಳ್ಬಿಟ್ಟು ಅವನು ಅದನ್ನು ಲೈವ್ ನೋಡ್ತಾ ಇರ್ತಾನೆ. ಗಾಳಿಪಟನ ಮಮ್ಮಿ ಹಾರಿಸ್ತಾ ಇದ್ದಾರೆ, ಆದರೆ ಆ ಹುಲಿ ಗಾಳಿಪಟನ ಹೊಡೆದಾಕೋಕ್ಕೋಸ್ಕರ ನೋಡ್ತಾ ಇದ್ದಾರೆ ಅಂತೇಳಿ. ಆಗ ಹೌದಾ ಅಂತ ನೋಡ್ತಾ ಇರ್ತಾನೆ. ಲೈವ್ ಇದರಲ್ಲಿ ಮೊಬೈಲಲ್ಲಿ ನೋಡ್ತಾ ಇರ್ತಾನೆ. ಕೊನೆಗೂ ಗಾಳಿಪಟ ಹೊಡೆದಿದ್ದಾಯಿತು. ಹೊಡೆದ ತಕ್ಷಣ ಶಾಕ್ ಎಲ್ಲರೂ ಎದೆ ಮೇಲೆ ಕೈ ಇಟ್ಕೊಂಡು ದೇವರೇ ಕಾಪಾಡಪ್ಪ ಅಂತವ್ರೆ. ಆದರೆ ಈ ಕಡೆ ಖ್ಯಾತಿ ಮನೆಯಲ್ಲಿ ಅವಮಾನ ಆಯ್ತಲ್ಲ ಅಂತೇಳ್ಬಿಟ್ಟು ತುಂಬಾ ಇದು ಮಾಡ್ಕೊತಿದ್ದಾರೆ. ಆದರೆ ಅವರ ತಂಗಿ ಗಂಡ ಅನಿಸುತ್ತೆ, ತಂಗಿ ಗಂಡನೂ ಕೂಡ ಅದೇ ಕ್ಯಾಟಗರಿಲಿರ್ತಾನೆ. ಹಾಗಾಗಿ ಖ್ಯಾತಿ ಅಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ತುಂಬ ಅಂದರೆ ತುಂಬ ಸುಂದರವಾಗಿ. ಫಸ್ಟೇ ಅವಳು ತುಂಬ ಚೆಂದ ಇದ್ದಾಳೆ. ಇನ್ನು ಅದರಲ್ಲಿ ಕೇಳಬೇಕಾ, ಸಖತ್ತು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರ್ತಾಳೆ. ಹಾಗೆಯೇ ಈ ಕಡೆ ಅನುಪಮನ ಗ್ಯಾಂಗ್ ಅವರು ಕೂಡ ಎಲ್ಲರದ್ದು ಅಡುಗೆ ಕೆಲಸ ಎಲ್ಲ ಮುಗ್ದಿರುತ್ತೆ. ಅವರು ಕೂಡ ಇವಾಗ ಗಾಳಿಪಟನ ಹಾರಿಸೋದನ್ನು ನೋಡ್ತಾ ಇರ್ತಾರೆ. ಅವ್ರು ಆ ಕಡೆಯಿಂದ ನೋಡ್ತಿರ್ತಾರೆ, ಇವರು ಈ ಕಡೆಯಿಂದ. ಅನುಪಮ ಇವಾಗ ಕ್ಯಾಟ್ರಿನ್ ಕೆಲಸ ಎಲ್ಲ ಮುಗೀತಮ್ಮ ಅಂತಾಳೆ. ಎಲ್ಲ ಮುಗಿಸಿದ್ದೀನಿ, ಆಗಿದೆ ಅಂತ ಹೇಳ್ತಾಳೆ. ಆವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ಏನು ಮಾಡವ್ರೆ ಅಂತಂದರೆ, ಅನುಪಮಂಗೆ ಅವಮಾನ ಮಾಡಬೇಕು ಅಂತಲೇ ಖ್ಯಾತಿ ಗಂಡ ಅಲ್ಲಿಗೆ ಕರೀತಾನೆ. ಖ್ಯಾತಿ ಅವ್ರ ಗಂಡ ಕರೆದ ತಕ್ಷಣ ಅವ್ರು ಅಲ್ಲಿಗೆ ಬರ್ತಾರೆ. ಬಂದಾಗ ಅಂದರೆ ಬಾವುಟ ಹಾರಿಸಿ ಅಲ್ಲಿ ಬೇರೆ ಅವ್ರ ಬಾವುಟನ ಬೀಳಿಸಿದ್ಲ, ಆ ಸಿಟ್ಟು ಬೇರೆ ಇರುತ್ತೆ. ಹಾಗಾಗಿ ಅವಳೇನು ಮಾಡ್ತಾಳೆ ಅಂದರೆ, ತುಂಬ ಕೋಪ ಬಂದಿರುತ್ತೆ, ಗಾಳಿಪಟ ಕೆಡವುದ್ಲಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವರಮ್ಮ ಏನೂ ಮಾತಾಡಲ್ಲ, ಸುಮ್ಮನೆ ಆಗ್ತಾರೆ. ಆದರೆ ಇವನು ಕಾರಣ ಹೇಳ್ತಾನೆ, ಖ್ಯಾತಿ ಗಂಡ ಕಾರಣ ಹೇಳ್ತಾನೆ. ನಮ್ಮ ಅಮ್ಮನ್ನೆಲ್ಲ ಅಡ್ಡ ಹಾಕ್ಕೊಂಡು ಅವಮಾನ ಮಾಡಿದ್ದೊಂದು, ಆಮೇಲೆ ನನ್ನ ಕಾರಿಗೆ ಸ್ಕೂಟಿ ತಂದು ಡಿಕ್ಕಿ ಹೊಡೆದಿದ್ದೊಂದು 2, ಆಮೇಲೆ ಇಲ್ಲಿ ನಮ್ಮ ಅಳಿನ ರೂಮಿಗೆ ಹೋಗಿದ್ದೊಂದು 3, ಹಿಂಗೇನೆ 4 ಕಾರಣಗಳನ್ನು ಕೊಟ್ಟು ಅವಳನ್ನ ಸ್ವಲ್ಪ ಇದು ಮಾಡ್ತಾನೆ. ಆವಾಗ ಅವಳು ಹೇಳ್ತಾಳೆ, ಅಂದರೆ ಅನುಪಮ, ರಾಯಿ ಅಂದರೆ ತಂಗಿ ಗಂಡನೇನೋ, ಅಕ್ಕನ ಗಂಡನೋ ತಂಗಿನೂ ಹುಟ್ಟು ಪೋಲಿ ರಾಯಿನ ಮೇಲಿಂದ ಅಡಿಯಿಂದ ಮುಡಿಯೋವರೆಗೂ ನೋಡ್ತಾ ಇರ್ತಾನೆ. ಅಲ್ಲಿ ಆ ಸೈಡ್ ಇತ್ತಲ್ಲ ಅವಳಿಗೆ, ಇಲ್ಲಿ ಅಳಿಯಂದಿರೇ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಕ್ಯಾಟ್ರಿಂದು ಮತ್ತೆಲ್ಲ ಕೊಟ್ಬಿಟ್ಟು ಅವ್ರನ್ನ ಕಳಿಸಿ ಕ್ಲಿಯರ್ ಮಾಡಿ ಅಂತ ಹೇಳ್ತಾನೆ. ಅದನ್ನೇ ಕಾಯ್ತಿದ್ದವನು ತಕ್ಷಣ ಹೋಗ್ತಾನೆ. ಹೋಗ್ಬಿಟ್ಟು ಗೆಟ್ ಔಟ್ ಎಲ್ಲ ಕೈ ಹಿಡ್ಕೊಂಡು ಅವನ ಕೈನ ತಿಂಟು ಬಿಡ್ತಾಳೆ. ಆವಾಗ ಖ್ಯಾತಿ ಗಂಡ ಕೈ ಬಿಡು, ಅವ್ರನ್ನ ಕೈ ಬಿಡು ಅಂತ ಕೈ ಬಿಡಿಸ್ತಾನೆ. ಬಿಡಿಸಾದ್ಮೇಲೆ ಇವ್ರಿಗೆ ಅದೇನು ಅಡುಗೆ ಮಾಡಿದಾರೋ ಆ ದುಡ್ಡು ಕೊಟ್ಬಿಟ್ಟು ಇವ್ರನ್ನ ಕಳಿಸ್ಬಿಡಿ, ಇವರು ಕೆಲಸಕ್ಕೂ ಬೇಡ ಏನಕ್ಕೂ ಬೇಡ, ಹೊರಟೋಗ್ಲಿ ಅಂತೇಳಿ ಅಲ್ಲಿಂದ ಕಳ್ಸೋಕೆ ರೆಡಿ ಆಗ್ತಾನೆ. ಆವಾಗ ಬಾವಮೈದನ್ನ ಅವನೇ ಹಿಡ್ದು ಎಳ್ಕೊಂತಾನೆ. ಆ ಕಡೆಗೆ ಎಳ್ಕೊಂಡು ರಾಯಿನ ಇವಳು ಅನುಪಮ ಹಿಡ್ದು ಎಳ್ಕೊತಾಳೆ. ಎಳ್ಕೊಬಿಟ್ಟು ಎಲ್ಲ ಬಿಡಿಸಿ ಹೇಳ್ತಾಳೆ, ಸರಿಯಾದ ಕಾರಣ ನೀವು ಕೊಡ್ತಾ ಇಲ್ಲ, ಕಾರಣ ಕೊಟ್ಟಿದ್ದಿದ್ರೆ ಈ ಬಂದಿರೋ ಅಂಥ ಬಹುಮಾನ ನನಗೆ ಬೇಕಾಗಿಲ್ಲ. ಮಗು ಹೇಳ್ತು ಅಂತ ನಾನು ಗಾಳಿಪಟನ ಹಾರಿಸಿದಷ್ಟೇ, ನನಗೀಗ ಬಹುಮಾನನೂ ಬೇಕಾಗಿಲ್ಲ, ಬಹುಮಾನ ನೀವೇ ಇಟ್ಕೊಳ್ಳಿ, ಕ್ಷಮಿಸ್ಬಿಡಿ ನನ್ನ ಅಂತ ಹೇಳ್ಬಿಟ್ಟು. ಅದನ್ನು ಬಿಟ್ಲಲ್ಲ ಅನ್ನೋ ಸಿಟ್ಟು ಬೇರೆಯೇ. ಆಮೇಲೆ ರಾಯಿಗೆ ಕೆಟ್ಟದಾಗಿ ಬೈಯೋದು ಅಲ್ದಲೆ ಅವಳನ್ನ ಜೀವನದಿಂದನೇ ಇದು ಮಾಡಬೇಕು ಅನ್ನೋದು ಒಂದು, ಆ ಥರ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ. ಆದರೆ ಅನುಪಮ ಇರೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.